ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದುಬಿಟ್ಟು ಸಮ್ಮರ್ ವೆಕೇಷನ್ಸಲ್ಲಿ ನಮ್ಮ ಹಳ್ಳಿಗೆ ಹೋಗ್ತಾ ಇರೋವಂಥ ಒಂದು ಕ್ಲಿಪ್ಪಿಂಗ್ಸ್. ಸೊ ನಮ್ಮ ಸಮ್ಮರ್ ವೆಕೇಷನ್ ಹಳ್ಳೀಲಿ ಹೇಗಿತ್ತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ನಮ್ಮ ಹಳ್ಳಿನ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 2:30 ಆಗಿತ್ತು. ಹೋದ್ವಿ ಮತ್ತು ನಮ್ಮ ಲಂಚ್ ಏನಿತ್ತು ಅದನ್ನು ಮುಗಿಸಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಅದಾದಮೇಲೆ ಸ್ನ್ಯಾಕ್ಸ್ ಟೈಮಲ್ಲಿ ಸ್ಯಾಂಡ್ವಿಚ್ ತಿಂದ್ವಿ. ಆ್ಯಂಡ್ ನೈಟ್ ಏನಿದೆ ಬೆಕ್ಕುಗಳಿಗೆ ನನ್ನ ಮಗಳೇ ಊಟ ಹಾಕಿದ್ಲು. ಆ್ಯಂಡ್ ಹಾಕಿ ಅದನ್ನು ತಿನ್ನೋಕ್ಕೂ ಬಿಡ್ತಾ ಇಲ್ಲ, ಆ ಥರ ಆಟ ಆಡಿಸ್ತಾ ಇದ್ಲು. ಇದು ಬಂದುಬಿಟ್ಟು ಮಾರ್ನಿಂಗ್ ನಾನು ಹೂವು ಕಟ್ತಾ ಇರೋ ವಿಡಿಯೋ ಆಗಿದೆ. ಸೊ ಒಬ್ಬರು ಹಳ್ಳಿಗಳಲ್ಲಿ ಹೂವು ಕೊಡ್ತಾನೇ ಇರ್ತಾರೆ ಡೈಲಿ. ಅದು ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ ಹೂವು, ರೋಜು, ದಿನ ಒಬ್ಬರು ನಮಗೆ ಹೂವು ಕೊಡ್ತಾಯಿದ್ರು. ಸೊ ಅದು ಒಂದು ರೋಟೀನ್ ಆಗಿಬಿಟ್ಟಿದ್ದು, ದಿನ ಕಟ್ಟೋದು, ಅದನ್ನು ಮುಡ್ಕೊಳ್ಳೋದು. ಅದರಲ್ಲೂ ನನಗೆ ತುಂಬ ಸೂಜಿ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು. ಯಾರಾದರೂ ಸೂಜಿ ಮಲ್ಲಿಗೆ ಹೂವು ಕೊಟ್ಟರೆ ತುಂಬ ಖುಷಿ ಆಗ್ತಾಯಿತ್ತು ಅವತ್ತು. ಸೊ ಇದೇನಿದೆ ದುಂಡು ಮಲ್ಲಿಗೆ ಹೂವು ತುಂಬ ದೊಡ್ಡದಿತ್ತು, ಅದನ್ನು ಕಟ್ಟಲಿಕ್ಕೆ ತುಂಬ ಕಷ್ಟ ಇದೆ. ಸೂಜಿ ದಾರದಲ್ಲಿ ಕೋಣ್ಸಿನೇ ನಾವು ಮುಡ್ಕೊಳ್ತಾ ಇದ್ದ. ಹಳ್ಳಿಗಳಲ್ಲಿ ಏನಪ್ಪ ಅಂದರೆ ಶಿಫ್ಟ್ ವೈಸ್ ಕರೆಂಟ್ ಇರುತ್ತೆ, ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಕರೆಂಟ್ ಇರುತ್ತೆ. ಏನು ಕರೆಂಟ್ ಇರಲ್ಲ ಆ ಟೈಮಲ್ಲಿ ತುಂಬ ಬೇಜಾರಾಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಹಳ್ಳಿ ಜನಗಳು ಈ ಥರದ ಗೇಮ್ಸ್ನ ಆಟ ಆಡ್ತಾ ಇರ್ತಾರೆ. 3 o'clock ಆಗಿತ್ತು. ಆ ಟೈಮಲ್ಲಿ ಒಂದು ಕರು ಬಂದು ನಿಂತಿತ್ತು. ಸೊ ನಾನು ನನ್ನ ಮಗಳು ಮುಟ್ಟೋಣ ಅಂತ ಹೋದ್ವಿ. ಅದು ಆ್ಯಕ್ಚುಲಿ ನಾನು ಮುಟ್ಟಿದಾಗ ಏನೂ ಮಾಡಲಿಲ್ಲ. ನನ್ನ ಮಗಳು ಮುಂದೆ ಹೋದ ತಕ್ಷಣ ಗುದ್ದೋಕೆ ಬಂತು. ಸೊ ಅದಾದಮೇಲೆ ಅವಳು ನಿಂದೆ ಕಳಿಸ್ದೆ. ಆದರೂ ಅಳೋದು ನಿಲ್ಲಿಸಿರಲಿಲ್ಲ ಅವಳು. ನಾನು ಮುಟ್ಟಿದ್ದೆ, ಅದೇನೂ ಮಾಡಲಿಲ್ಲ. ಆಮೇಲೆ ಹೋಯ್ತದ ಆ ಕಡೆ. ಮತ್ತು 5 o'clock ಟೈಮಲ್ಲಿ ಮತ್ತೆ ಮಳೆ ಹನಿ ಸ್ಟಾರ್ಟ್ ಆಯಿತು. ಬಿಕಾಸ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ ಫಸ್ಟ್ ರೈನ್ ಅಂತ ಹೇಳ್ಬೋದು. ಈ ಇಯರ್ದು ಫಸ್ಟ್ ರೈನ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಅದು ನಮ್ಮ ಹಳ್ಳಿಗೆ ಹೋದ್ಮೇಲೆ ಸ್ವಲ್ಪ ಜೋರಾಗಿ ಬಂತು. ತುಂಬ ಜೋರಾಗಿ ಏನು ಸಿಡಿಲು ಗುಡುಗು ಎಲ್ಲ ಬರಲಿಲ್ಲ. ಜಸ್ಟ್ ಸ್ವಲ್ಪ ರೈನ್ ಜಾಸ್ತಿ ಇತ್ತಷ್ಟೇ. ಸೊ ಇದು ಬಂದುಬಿಟ್ಟು ನನ್ನ ಮಗಳ ನ್ಯೂ ಫ್ರೆಂಡ್. ಅದನ್ನು ದಿನ ಕರ್ಕೊಬರೋದು, ದಿನ ಅದಕ್ಕೇನಾದರೂ ತಿನ್ನಿಸೋದು, ಇದೇ ಅವಳದು ರೋಟೀನ್ ಆಗಿತ್ತು. ಸೊ ಮಕ್ಕಳ ಜೊತೆ ಕೂಡ ಆಟ ಆಡ್ತಾ ಇದ್ದಾಳೆ. ಈ ಥರ ಗೇಮ್ಸ್ ಎಲ್ಲ ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ಈಗಿನ ಸಿಟಿ ಮಕ್ಕಳಿಗೆ ಈ ಥರ ಗೇಮ್ಸ್ ಎಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಇಲ್ಲೇನಿದ್ರು ಸ್ಕೂಲು, ಮನೆ, ಊಟ, ಡ್ಯಾನ್ಸ್ ಕ್ಲಾಸು, ಅದು ಇದು ಕ್ಲಾಸಸ್ನ ಅಟೆಂಡ್ ಮಾಡೋದೇ ಹಾಕೋಗುತ್ತೆ. ಇಲ್ಲಿ ನೋಡ್ಬೋದು 2 ಮಕ್ಕಳು ಕ್ಯೂಟಾಗಿ ಆಟ ಆಡ್ತಾ ಇದ್ದಾರೆ. ಟೀಚರು ಒಂದು ಸ್ಟೂಡೆಂಟ್ ಥರ. ಆ್ಯಂಡ್ ಇದನ್ನು ಮತ್ತೆ ನೆಕ್ಸ್ಟ್ ಡೇ ಇದು ಲಾಗು ಏನಿದೆ ಆ ಕುರಿ ಮರಿ ಮೇಕೆ ಮರಿ ಅದನ್ನು ಕರ್ಕೊಬಂದು ಅದಕ್ಕೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ದಾಳೆ. ಅದು ತಿಂದಿದ್ದಕ್ಕೆ ಇವಳಿಗೆ ತುಂಬ ಖುಷಿಯಾಗಿಬಿಡ್ತು. ಇಲ್ಲ ಏನು ಸೊಪ್ಪು ಸಿಗುತ್ತೆ ಅದೆಲ್ಲ ಕೊಟ್ಟು ತಿನ್ನಿಸ್ತಾ ಇರ್ತಾಳೆ. ಅದು ಏನಿದೆ ಮೇಕೆ ಮರಿ ಅಂದರೆ ಅವಳು ಕರ್ಕೊಂಡು ಹೋಗ್ತಾಯಿದ್ರೆ ಸುಮ್ಮನೆ ಹೋಗುತ್ತೆ. ನಾವೇನಾದರೂ ಮುಟ್ಟಿದ್ರೆ ನಮ್ಗೆ ಗುದ್ದಕ್ಕೆ ಬರುತ್ತೆ. ಆ ಪ್ರಾಣಿಗಳಿಗೂ ಸೂಕ್ಷ್ಮತೆ ಗೊತ್ತಾಗುತ್ತೆ ಅಲ್ವಾ. ಮಕ್ಕಳು ಯಾರು, ದೊಡ್ಡವ್ರು ಯಾರು ಅನ್ನೋ ಸೂಕ್ಷ್ಮತೆ ಅವಕ್ಕೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇದಾಗಿತ್ತು ನಮ್ಮ ಮಿನಿ ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.